ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಜನಪದ ಹಾಡುಗಳನ್ನು, ಜನಪದ ಶೈಲಿ ಹಾಡುಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಗಾಯಕಿಯರನ್ನ ಪರಿಚಯ ಮಾಡ್ಕೊಳ್ಳೋಣ. ದಯಮಾಡಿ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ರಾಜಲಕ್ಷ್ಮಿ ಗಂಗಾಧರ್. ನಾನು ನನ್ನ ಹವ್ಯಾಸ ಮತ್ತು ವೃತ್ತಿ ಎಲ್ಲವೂ ಸಂಗೀತ. ನಾನು ಚಿಕ್ಕದ್ರಿಂದ ಅಭ್ಯಾಸ ಮಾಡಿ ಇನ್ನೂ ಕಲಿತಾನೇ ಇದ್ದೀನಿ ಅನ್ಬೇಕು. ಹೌಸ್ ವೈಫ್, ನನಗೆ ಗಂಡ, ಒಬ್ಬ ಮಗ, ಎಲ್ಲ ಒಂದು ಪುಟ್ಟ ಫ್ಯಾಮಿಲಿ ನಮ್ಮದು. ಮತ್ತು ಇಲ್ಲಿ ಕಡಬಗೆರೆ ಸರ್ ಜೊತೆ ಹಾಡೋದು, ಅವ್ರನ್ನ ನೋಡೋದೇ ಒಂದು ಸಂತೋಷ ಆಯಿತು ನನಗೆ. ನಮ್ಮನ್ನಿಲ್ಲಿ ಕರೆಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಗೂ ಅಷ್ಟೇ, ನೀವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ತಿರೋವಂಥದ್ದು ಭಾಳ ಖುಷಿಯಾಗುತ್ತೆ. ರಾಜಲಕ್ಷ್ಮಿ ಅವರೇ, ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು ಸರ್. ಹಾಗೆ ಮತ್ತೊಬ್ಬ ಗಾಯಕರು ನಮ್ಮೊಂದಿಗೆ ಇದ್ದಾರೆ, ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು HR K ಪ್ರಸಾದ್ ಅಂತ. ನಾನು ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿ, ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಇಲ್ಲೇ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರವೃತ್ತಿಯಾಗಿ ನಾನು ಗಾಯನವನ್ನು ತೆಗೆದುಕೊಂಡಿದ್ದೇನೆ. ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ರೂ ವೋಕಲ್ ಹಾಗೂ ವೀಣೆ ಎರಡನ್ನೂ ಕಲ್ತಿದ್ದೇನೆ. ಜೊತೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳು, ಹಳೆಯ ಹಿಂದಿ ಚಿತ್ರಗೀತೆಗಳು, ಜನಪದ ಗೀತೆಗಳು, ಭಾವಗೀತೆಗಳು ಇದನ್ನೆಲ್ಲ ಹಾಡುವಂತಹ ಒಂದು ಹವ್ಯಾಸ. ಇಂಪಾದ ಗೀತೆಗಳನ್ನ ಜನಗಳಿಗೆ ತಲುಪಿಸಬೇಕು, ಇದು ನನ್ನ ಮುಖ್ಯ ಉದ್ದೇಶ. ಹಾಡುಗಳು ಅಂದರೆ HR K ಪ್ರಸಾದ್ರವರು, ಸಿನಿಮಾ ಹಾಡುಗಳು ಅಂದರೆ HR K ಪ್ರಸಾದ್ರವರು ಅನ್ನೋದೇ ಒಂದು ನಮ್ಮ ಎಲ್ಲ ಕಲಾವಿದರುಗಳು ಮಾತಾಡ್ತಿರ್ತಾರೆ. ಮತ್ತು ನಾನು ನಿಮ್ಮ ಹಲವಾರು ಕಾರ್ಯಕ್ರಮನ ನೋಡಿದ್ದೀನಿ. ಅದಷ್ಟೇ ಅಲ್ಲ, ನಾನು ನಿಮ್ಮ ಗ್ರಾಹಕ ಕೂಡ. ಧನ್ಯವಾದಗಳು. SBI ಒಳ್ಳೆಯ ಒಂದು ಬ್ಯಾಂಕ್ ಕೂಡ, ನೀವಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ, ನೀವು ಜನಪದ ಹಾಡ್ತಾ ಇದ್ದೀರಿ, ಅದು ಬಹಳ ವಿಶೇಷವಾದ ದಿನ ನಮಗೆ. ರಾಜಲಕ್ಷ್ಮಿಯವರೇ, ನಿಮಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನೀವು ಸಿನಿಮಾ ಹಾಡುಗಳನ್ನ ಹೆಚ್ಚು ಹಾಡ್ತೀನಿ. ಜಾಸ್ತಿ ಸಿನಿಮಾ ಹಾಡುಗಳನ್ನೇ ಹಾಡೋದು ಸರ್. ಆದರೆ ಇವತ್ತು ಜನಪದ ಗೀತೆಯನ್ನು ಹಾಡೋದಕ್ಕೆ ಬಂದಿದ್ರಿ. ನಮಗೂ ಒಂಥರ ಖುಷಿ ಅನಿಸುತ್ತೆ ಜನಪದ ಹಾಡುಗಳನ್ನು ನಿಮ್ಮ ಧ್ವನಿನಲ್ಲಿ ಕೇಳೋದಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಗೆಳೆಯರಾದಂಥ ಮ್ಯಾಂಡೋಲಿನ್ ವಾದನದಲ್ಲಿ ಶ್ರೀಯುತ ಹರೀಶ್ರವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ತಬಲಾ ವಾದನದಲ್ಲಿ ಶ್ರೀಯುತ ಮಾರುತಿಯವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಡೋಲಕ್ನಲ್ಲಿ ಶಿವಮಲ್ಲು ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ರದಮ್ ಪ್ಯಾಡ್ ವಾದಕರಾದಂಥ ಉಮಾಪ್ರಸಾದ್ ಅವ್ರಿಗೂ ಕೂಡ ಸ್ವಾಗತ. ಕೊಳಲು ವಾದಕರಾದಂಥ ಗಣೇಶ್ರವರಿಗೆ ಆತ್ಮೀಯವಾದ ಸ್ವಾಗತ. ಕೀಬೋರ್ಡ್ ವಾದನದಲ್ಲಿ ಕಿರಣ್ ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ತಡೆ ಯಾಕೆ, ಇಂಥ ಅದ್ಭುತವಾದ ಗಾಯಕ ಗಾಯಕಿಯರಿರಬೇಕಾದ್ರೆ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಹೇಗೆ? ಹಾಡುಗಳನ್ನು ಕೇಳೋಣ. ಮೊದಲಿಗೆ ಯಾರು ಯಾವ ಗೀತೆಯನ್ನು ಹಾಡ್ತಾ ಇದ್ರಿ ಕೇಳ್ಬೋದಾ? ಸರ್, ಮೊದಲನೇ ಗೀತೆನ ನಾನು ಹಾಡ್ತಾ ಇದ್ದೀನಿ. ನೀವೇ ಹಾಡ್ತಾ ಇದ್ರಿ. ಒಂದು ಈಗಾಗಲೇ P. ಕಾಳಿಂಗರಾವ್ ಅವರು ಈಗಾಗಲೇ ಈ ಹಾಡನ್ನು ಹಾಡಿ ಬಹಳ ಜನಪ್ರಿಯಗೊಳಿಸಿದ್ದಾರೆ. ಒಂದು ಅತ್ಯದ್ಭುತವಾದಂಥ ಒಂದು ಜನಪದ ಗೀತೆ. ಅದು ಬೆಟ್ಟ ಇದು ಬೆಟ್ಟವು ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವು, ಈ ಗೀತೆನ ಹಾಡುವಂತಹ ಪ್ರಯತ್ನ ಮಾಡ್ತಾನೆ. ಕಾಳಿಂಗರಾವ್ ಅವರ ಆಶೀರ್ವಾದವನ್ನು ಬೇಡ್ತಾ ಖಂಡಿತವಾಗ್ಲೂ ಕೇಳೋಣ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡು ನಂದ್ಯಾಲ ಗಿರಿ ಬೆಟ್ಟವೋ ಅನ್ನೋ ಒಂದು ತ್ರಿಪದಿ ಸಾಲುಗಳನ್ನು ಕೇಳೋಣ, ಬನ್ನಿ. ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ, ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ. ದಾಸವಾಳದ ಹೂವ ತಂದು ನಂಜುಂಡ ದಾರಿಯಾಗೆ ಪೂಜೆ ಮಾಡಿ, ಹೂ ಬಾಡಿ ಹೋಯಿತಯ್ಯ
ಎದ್ದು ಬಾರಯ್ಯ ಮನೆಗೆ, ನಂಜುಂಡ ಎದ್ದು ಬಾರಯ್ಯ ಮನೆಗೆ. ಕರ್ನಾಟ ಸೀಮದವನೇ ನಂಜುಂಡ ಕರಪೂರ ವೀಳ್ಯದವನೇ, ನಿನ್ನ ಕರುಣೆ ತಪ್ಪಿದ್ಮ್ಯಾಲೆ ನಂಜುಂಡ ಪರದೇಸಿ ನಾನಾದೆನೋ, ನಂಜುಂಡ ಪರದೇಸಿ ನಾನಾದೆನೋ. ಪರದೇಸಿ ನಾನಾದೆನೋ ನಂಜುಂಡ ಪರಪಂಚ ನನಗ್ಯಾತಕೋ, ಪರಪಂಚ ನನಗ್ಯಾತಕೋ ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ. ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ, ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ, ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸಾಲಿಡಿದು ಕಬ್ಬ ನೆಟ್ಟೋ ನಂಜುಂಡು ಮುಂಬಿಡಿದು ನೀರ ಕಟ್ಟೋ, ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ. ಈ ಹಾಡು ತ್ರಿಪದಿಗಳು ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ. HRK ಪ್ರಸಾದ್ರವರೇ, ನೀವು ಸಿನಿಮಾ ಹಾಡಷ್ಟೇ ಅಲ್ಲ ಜನಪದ ಕೂಡ ಸೊಗಸಾಗಿ ಹಾಡಿದ್ರಿ. ಕಾಳಿಂಗರಾಯರು ಒಂದು ವಿಶೇಷವಾದ ಮೆರುಗನ್ನ ಕೊಟ್ಟರು ಒಂದಿಷ್ಟು ಜನಪದ ಹಾಡುಗಳಿಗೆ. ಮತ್ತು ಬಾಳಪ್ಪ ಹುಕ್ಕೇರಿಯವರು ಕೂಡ ಜನಪದಕ್ಕೊಂದು ವಿಶೇಷವಾದ ಮೆರುಗನ್ನ ಕೊಟ್ಟವರು. ಜನಪದ ನಿಂತ ನೀರಲ್ಲ, ಅದು ಯಾವಾಗಲೂ ಯಾವ ಅಂದರೆ ನೀರಿದ್ದಾಗೆ ಅದು. ನೀವು ಬಿಂದಿಗೆಗೆ ಹಾಕಿದ್ರೆ ಬಿಂದಿಗೆ ಆಗುತ್ತೆ, ಚೆಂಬಿಗೆ ಹಾಕಿದ್ರೆ ಚೆಂಬಿಗೆ ಆಗುತ್ತೆ, ಯಾವ ಪಾತ್ರೆಗೆ ಹಾಕಿದ್ರೂ ಆ ರೀತಿಯ ಹೊಂದ್ಕೊಳ್ಳುತ್ತೆ. ಹಾಗೆ ಜನಪದ ಬಹಳ ಅದ್ಭುತವಾದಂಥ ಸಾಹಿತ್ಯ, ಅದ್ಭುತವಾದ ಹಾಡುಗಾರಿಕೆ. ಕಾಳಿಂಗರಾಯರಿಗೂ ಕೂಡ ಅನಂತ ಧನ್ಯವಾದಗಳು. ಅವ್ರನ್ನ ನೆನೆಸ್ಕೊಳ್ಳೋದೆ ದೊಡ್ಡ ಒಂದು ವಿಷಯ. ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಈಗ ನಾನು ಸೋಲೋ ಹಾಡು ತಗೊಳ್ತೀನಿ. ಯಾವ ಗೀತೆಯನ್ನು ಹಾಡ್ತೀವಿ? ಮುಂಗೊಂಡದ ಮಾದೇಶ್ವರ, ಕಂಸಾಳೆಯ ಗೀತೆ. ಹೌದೌದು. ನಾವೆಲ್ಲ ಕುಣಿಬೇಕು ಪಾಸ್ ಆದ್ರೆ ಇವಾಗ ನಾನು ಟ್ರೈ ಮಾಡ್ತೀನಿ. ಮುಂಗೊಂಡಾದ ಮಾದೇವನವರು ಮುಂದಾನ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿ ಘಮಲ ಮಂಜುಗವಿದಾವೋ ಬೆಟ್ಟದ ಮಾದೇವ ಬರುವಾಗ ಗುಟ್ಟು ಕಲ್ಲು ಗೂಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ.
ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ತಂದೀವ್ನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ, ಕಾಣಿಗೆ ತಂದೀವ್ನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ, ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದಿಗೆಯು ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದರಿಯೋ, ಗಂಡುಲಿ ಮ್ಯಾಲಿನ ಗದ್ದಿಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ಇದ್ದರಿಯೋ. ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ, ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಪಾರಿವಾಳನಕ್ಕೆ ಕಣ್ಣನಲು ಮರಿದುಂಬಿಗಳು, ಕಾಡು ಪಾರಿವಾಳನಕ್ಕೆ ಕಣ್ಣನಲು ಮರಿದುಂಬಿಗಳು. ಲಾವಳನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ, ಲಾವಳನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಕೋಗಿಲೆ ಎದ್ದು ಕೊಂಬೆಯ ನೇರಿ ಕೂಗುತ್ತವ ಮಾದೇಶ್ವರನ, ಕೋಗಿಲೆ ಎದ್ದು ಕೊಂಬೆಯ ನೀರಿ ಕೂಗುತ್ತವ ಮಾದೇಶ್ವರನ. ರಾಗಬೆತ್ತಿ ದುಂಡು ಮಾದಯ್ಯನ್ನ ಕರೆಯುತ್ತವೆ ನೋಡಿ, ರಾಗಬೆತ್ತಿ ದುಂಡು ಮಾದಯ್ಯನ್ನ ಕರೆಯುತ್ತವೆ ನೋಡಿ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ, ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ. ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ, ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹುನಂತೆ, ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹುನಂತೆ. ಎಲ್ಲರ
ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ ಮುಂಗೊಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಮುಂಗೊಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ನನಗಂತೂ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಜನಪದ ಹಾಡುಗಳು ಎಲ್ಲೋ ಒಂದು ಕಡೆ ಅಲ್ಲೇ ಉಳಿಬಾರ್ದವು, ಎಲ್ಲರ ಬಾಯಿನಲ್ಲೂ ನಲಿಬೇಕು ಅನ್ನೋದು ನನ್ನ ಆಸೆ. ಇವತ್ತು ಎಷ್ಟು ಸೊಗಸಾಗಿ ಹಾಡಿದ್ರಿ, ನೀವು ಹೇಳ್ತಾ ಇದ್ರಿ ನಾನು ಜನಪದ ಹಾಡಬೇಕು ಅಂತ ಹೇಳಿ ಆಸೆ ಪಡ್ತಿದ್ದೀರಲ್ಲ, ಎಲ್ಲೂ ಒಂದು ಸಾಹಿತ್ಯ ಕೂಡ ಒಂದು ತಪ್ಪು ಪದವನ್ನು ಉಚ್ಚಾರಣೆ ಮಾಡಲಿಲ್ಲ. ಎಲ್ಲ ಪದಗಳು ಅಪ್ಪಟವಾಗಿ ಧ್ವನಿನಲ್ಲಿ, ನಿಮ್ಮ ಧ್ವನಿನಲ್ಲಿ ಅಪ್ಪಟವಾಗಿ ಕೇಳಬಂತು. ಹಾಡಬೇಕು ಅನ್ನೋ ಆಸೆ ಅಲ್ವಾ? ತುಡಿತ. ಆಮೇಲೆ ಅದರ ಅರ್ಥ ಏನಾದರೂ ಖಂಡಿತ ನಿಮ್ಮ ಬಾಯಲ್ಲಿ ಕೇಳಕ್ಕೆ ಇನ್ನೂ ಸಂತೋಷ ಆಗುತ್ತೆ ನಮಗೆ. ಅದು ಗುಟ್ಟ ಮಾದೇವ ಬರಬೇಕಾದ್ರೆ ಗುಟ್ಟ ಗಲ್ಲು ಗುಡು ಗುಟ್ಟಿದೆವು, ಗುಟ್ಟ ಕಲ್ಲು ಬಂಡೆ ಆ ಪ್ರಾಣಿ ಪಕ್ಷಿಗಳೆಲ್ಲ ಲಾವಳ ನಕ್ಕಿ ಪಿಕ್ಕಿ ಅಕ್ಕಿ ಪಿಕ್ಕಿ ದುಂಡೆಯನ್ನು ಕೂಗಿ ಕರೆದಾವು. ಅದು ಎಷ್ಟು ಚೆನ್ನಾಗಿದೆ ಅಲ್ಲ. ಕೋಗಿಲೆ ಎದ್ದು ಕೊಂಬೆಯನ್ನೇರಿ ಕೂಗುತ್ತಾವೆ ಮಾದೇಶ್ವರನ, ರಾಗವೆತ್ತಿ ದುಂಡು ಮಾದೇವನ ಕರೆಯುತ್ತವೆ. ನೋಡಿ, ಅದಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೆಕೆಂಡ್ ಚರಣದಲ್ಲಿ ಒಂದು ಹಾಡಿದ್ರಿ, ಕಾಡು ಪಾರಿವಾಳ ನಕ್ಕಿ ಕಣ್ಣನ್ನವಳು ಮರಿ ದುಂಬಿಗಳು. ಆಹಾ, ನೋಡಿ ಕಾಡು ಪಾರಿವಾಳ ನಕ್ಕಿ ಕಂಡ ನವಲು ಮರಿ ದುಂಬಿಗಳು. ಏನ್ ಚೆನ್ನಾಗಿದೆ. ಲಾವಳ ನಕ್ಕಿ, ಲಾವಳ ನಕ್ಕಿ, ಲಾವಳ ನಕ್ಕಿ ಅದೊಂದು ಜಾತಿಯ ಪಕ್ಷಿ ಇದೆ, ಲಾವಳ ನಕ್ಕಿ. ಹಾ, ಲಾವಳ ನಕ್ಕಿ ಪಿಕ್ಕಿ ದುಂಡೆಯನ್ನ ಕೂಗಿ ಕರೆದಾವೆ. ಅದು ಎರಡು ಅರ್ಥ ಇದೆ ಅದರಲ್ಲಿ. ಲಾವಳ ನಕ್ಕಿ ಪಿಕ್ಕಿ ದುಂಡೆಯನ್ನ ಕೂಗಿ ಕರೆದಾವೆ ಅಂತಾನೋ ಅರ್ಥ ಮಾಡ್ಕೊಬಹುದು. ಲಾವಳ ನಕ್ಕಿ ಪಿಕ್ಕಿ ಉಂಡು ಅಯ್ಯನ ಕರೆದಾವೆ ಅಂತಾನೆ ಅಲ್ಲೆಲ್ಲ ದೇವರು ಕೊಟ್ಟಿದ್ದಾನೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಪ್ರೀತಿಯಿಂದ ತಿಂದು ಆನಂದ ಪಟ್ಟು ದೇವ್ರನ್ನ ಕೂಗ್ತಾವೆ ಅಂತ ಬೇಕಾದ್ರೆ ಅರ್ಥ ಮಾಡ್ಕೊಳ್ಬೋದು. ಎಷ್ಟು ಸೊಗಸಾದ ಸಾಹಿತ್ಯ, ಜನಪದ ಸಾಹಿತ್ಯ. ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ. ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಜೊತೆ ನಾನು ಹಾಡೋಕ್ಕೆ ಪ್ರಯತ್ನ ಮಾಡಿದೆ. ಚೆನ್ನಾಗಿ ಹಾಡಿದ್ರಿ. ಮತ್ತೆ ಯಾವ ಗೀತೆಯನ್ನು ಹಾಡ್ಬೋದು ಸರ್? ಮುಂದೆ ನಾವಿಬ್ಬರು ಒಂದು ಡ್ಯುಯೆಟ್ ಹಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾವ ಹಾಡು ಸರ್? ಒಂದು ಧಾರೆ ಎರೆದಾರು ಅಂತ, ಸಣ್ಣಂಗಿ ಮೇಲೆ ಚಿನ್ನದ ಗುಂಡಿನ ಸರ ಅಂದ್ಬಿಟ್ಟು, ಅಲ್ಲಿಗೆ ಕಂದೈನ ಕರೆಸಾರೆ, ಅಲ್ಲಿಗೆ ಕಂದೈನ ಕರೆಸಾರೆ ಅಂದ್ಬಿಟ್ಟು ಒಂದು ಜನಪದ ಗೀತೆ, ಅದನ್ನು ಹಾಡುವಂತ. ಖಂಡಿತವಾಗಿ ಮೊದಲು ಹಾಡನ್ನು ಕೇಳೋಣ. ನಾನಂತೂ ಕುತೂಹಲವಾಗಿದ್ದೀನಿ. ಯಾಕೆಂದರೆ ಇದೊಂದು ಅಪರೂಪದ ಗೀತೆ, ಸಾಹಿತ್ಯ ಕೂಡ ಅಪರೂಪವಾಗಿದೆ. ಅದು ಯಾವ ಪ್ರಕಾರದ್ದು, ಯಾವ ಪ್ರದೇಶದಲ್ಲಿ ಬರುತ್ತೆ ನಂತರ ಮಾತಾಡೋಣ. ಮೊದಲಿಗೆ ಹಾಡನ್ನು ಕೇಳೋಣ ಬನ್ನಿ. ದಾರಿಯನ್ನು ಎರೆಯೋ ಅನ್ನೋ ಒಂದು ಗೀತೆಯನ್ನು HRK ಪ್ರಸಾದ್ರವರು ಮತ್ತು ರಾಜಲಕ್ಷ್ಮಿಯವರ ಧ್ವನಿಯಲ್ಲಿ. ಇದು ಒಂದು ವಿಶೇಷ ಏನಂದ್ರೆ ಇದನ್ನು ನಾವೇ ಟ್ಯೂನ್ ಮಾಡಿದ್ದೀವಿ, ರಾಗ ಸಂಯೋಜನೆ ನಾವೇ ಮಾಡಿದ್ದೀವಿ. ಅಲ್ಲಿಗೆ ಕಂದೈನ ಕರಸಾರೆ, ಅಲ್ಲಿಗೆ ಕಂದೈನ ಕರಸಾರೆ, ಮೈಸೂರ ಎಳ್ಳಿನ ರಸ ಅಳತೆಗೆ, ಎಳ್ಳಿನ ರಸ ಅಳತೆಗೆ. ಈಶ್ವರನ ಪೂಜುತ್ತ ಪಾಸಿಂಗ ಕೊಳಗ ಬಲಗೈಲಿ, ರಾಶಿ ಎಳೆಯೂತ ಈಶ್ವರನ ಪೂಜುತ್ತ ಪಾಸಿಂಗ ಕೊಳಗ ಬಲಗೈಲಿ, ಪಾಸಿಂಗ ಕೊಳಗ ಬಲಗೈಲಿ ಹಿಡಕೊಂಡು ರೇಕೊಳ್ಳ ಮಡದಿ ನೆಗಿಸ್ಯಾನೆ, ರೇಕೊಳ್ಳ ಮಡದಿ ನೆಗಿಸ್ಯಾನೆ.
ಹೋಗಿ ತಂದೇನೋ ಮಡದಿಯ, ಸೆರೆ ಹೋಗಿ ತಂದೇನೋ ಮಡದಿಯ. ತರಲಿಲ್ಲ ಸೆರಗೊಡ್ಡಿ ಬಿಡಲಿಲ್ಲ, ಅರಮಾನೆ ಮುಂದೆ ಬರುತ್ತಿದ್ದೆ. ಸೆರೆ ಹೋಗಿ ತರಲಿಲ್ಲ ಸೆರೆಗೊಡ್ಡಿ ಬಿಡಲಿಲ್ಲ, ಅರಮಾನೆ ಮುಂದೆ ನಗುತ್ತಿದ್ದೆ. ಅರಮಾನೆ ಮುಂದೆ ಬರುತ್ತಿದ್ದೆ ನನ್ನಕ್ಕ, ಧರ್ಮಕ್ಕೆ ಧಾರೆ ಎರೆದಾರು, ಧರ್ಮಕ್ಕೆ ಧಾರೆ ಎರೆದಾರು. ಕುಟ್ಟಿ ನಗಲಿಲ್ಲ, ಎಲೆ ಹಾಕಲಿಲ್ಲ, ತಲೆ ಕಟ್ಟಲಿಲ್ಲ, ನಗುವೋರ ಕುಟ್ಟಿ ನಗಲಿಲ್ಲ, ನಗುವೋರ ಕುಟ್ಟಿ ನಗಲಿಲ್ಲ ಗೆಣಕಾರ, ಸೆರೆಯೋಗಿ ತಂದೇನೋ ಮಡದಿಯ, ಸೆರೆಯೋಗಿ ತಂದೇನೋ ಮಡದಿಯ. ಸಣ್ಣಂಗಿ ಮೇಲೆ ಚಿನ್ನದ ಗುಂಡಿನ ಸರ, ಅಲ್ಲಿಗೆ ಕಂದೈನ ಕರೆಸಾರೆ, ಅಲ್ಲಿಗೆ ಕಂದೈನ ಕರೆಸಾರೆ ಮೈಸೂರ ಎಳ್ಳಿನ ರಾಸ ಅಳತೆಗೆ, ಎಳ್ಳಿನ ರಾಸ ಅಳತೆಗೆ. ತಂದಾನಿ ತಾನೋ ತಂದಾನೋ, ತಂದಾನಿ ತಾನೋ ತಂದಾನೋ, ತಂದಾನಿ ತಾನೋ ತಂದಾನೋ, ತಂದಾನಿ ತಾನೋ. ಅರ್ಥಪೂರ್ಣವಾದಂಥ ತ್ರಿಪದಿ ಸಾಲೆಗಳನ್ನು ಭಾಳ ಅರ್ಥಗರ್ಭಿತವಾಗಿ ಹಾಡಿದ್ರಿ. ಮತ್ತು ಈ ಹಾಡಿಂದು ವಿಶೇಷ ಏನಂತಂದರೆ, ಗಾನಗರಡಿನಲ್ಲಿ ಅನೇಕ ಕಲಾವಿದರು ಬಂದು ಹಾಡ್ತಿದ್ದಾರೆ. ಇವತ್ತು ನಮ್ಮ ಜೊತೆ ಇರುವಂಥ ಕಲಾವಿದರು ಅಪ್ರತಿಮ ಕಲಾವಿದರು. ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವಿಲ್ಲಿ ಬಂದಿದ್ದೀವಿ ಜನಪದ ಹಾಡಬೇಕು ಅಂತ ಹೇಳಿ ಜನಪದ ತ್ರಿಪದಿಗಳನ್ನು ಹುಡುಕಿ ಅದಕ್ಕೊಂದು ಸ್ವಂತ ಟ್ಯೂನನ್ನು ಮಾಡಿ ಅದು ಅಪ್ಪಟ ಆ ದೇಸಿದೇ ತನವನ್ನು ಉಳಿಸ್ಕೊಂಡು ಹಾಡಿದಿರಲ್ಲ. ನಾವು ಇನ್ನೊಂದೇನಂತಂದರೆ, ನಾವಿಬ್ಬರು ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀವಿ. ಆದರೆ ನಾವಿಬ್ಬರು ಹಾಡೋದು ಚಲನಚಿತ್ರ ಗೀತೆಗಳು ಜಾಸ್ತಿ. ಆದರೆ ನಮ್ಗೆ ಶಾಸ್ತ್ರೀಯ ಸಂಗೀತದ ಜ್ಞಾನ ಇರೋದ್ರಿಂದ ಇದಕ್ಕೆ ಕಂಪೋಸ್ ಮಾಡೋ ಹಂಗಾಯಿತು. ಆದರೆ ಚಿತ್ರಗೀತೆಗಳ ಇನ್ಫ್ಲೂಯೆನ್ಸು ಜನಪದ ಗೀತೆಗಳ ಮೇಲೆ ಬರಬಾರ್ದು. ಅದೇ ಥರದಲ್ಲಿ ಜನಪದ ಶೈಲಿನಲ್ಲೇ ಇರಬೇಕು, ಜನಪದ ಸಾಹಿತ್ಯಕ್ಕೆ ಜನಪದ ಶೈಲಿನಲ್ಲೇ ಇರಬೇಕು. ಶಾಸ್ತ್ರೀಯ ಸಂಗೀತದ ರಾಗ ಇರಬೇಕು, ಆದರೆ ಜನಪದ ಧಾಟಿ ಇರಬೇಕು. ಇಷ್ಟೆಲ್ಲ ನಾವು ತುಂಬ ಕಾಳಜಿಯಿಂದ ಇದಕ್ಕೆ ನಾವೊಂದು ಮ್ಯೂಸಿಕ್ ಮಾಡಿದ್ವಿ. ಜನಗಳಿಗೆ ಇಷ್ಟ ಆಗಿದ್ರೆ ನಮ್ಮ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ಅದಕ್ಕೋಸ್ಕರ ಆ ರಾಗ ನಿಮಗೆ ಬಂದಿದೆ. ಅದು ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲದೇನೆ ಅದೊಂದು ಮಧುರವಾದ. ಹೌದು ಸರ್, ಅದೇನಂತಂದ್ರೆ ಸರ್, ಇದೆಷ್ಟೇ ಶಾಸ್ತ್ರೀಯ ಸಂಗೀತ ಕಲ್ತಿದ್ರು ನಾನೆಲ್ಲೋ ಕೇಳಿದ ಪ್ರಕಾರ, ಒಂದು ಅಧ್ಯಯನದ ಪ್ರಕಾರ, ಶಾಸ್ತ್ರೀಯ ಸಂಗೀತಕ್ಕಿಂತ ಮುಂಚೆನೆ ಜನಪದ ಗೀತೆಗಳಿದ್ವು. ಜನಪದ ಗೀತೆಗಳನ್ನ ಅವರು ಕಂಪೋಸ್ ಮಾಡಬೇಕಾದ್ರೆ ಯಾರೋ ಹಳ್ಳಿಗಾಡಿನ ಜನರು, ಅಮಾಯಕರು ಅಥವಾ ಅನಾಮಿಕರು ಯಾರೋ ಕಂಪೋಸ್ ಮಾಡಬೇಕಾದ್ರೆ ನಾನು ಈ ರಾಗದಲ್ಲಿ ಮಾಡಬೇಕು ಆ ಥರದ ಯಾವ ಕಾಳಜಿಗಳು ಇರಲಿಲ್ಲ ಅವ್ರಿಗೆ. ಸುಮ್ಮನೆ ತಮ್ಮ ಮನಸ್ಸಿಗೆ ಏನು ಬಂತೋ ಆ ಸಿಚುಯೇಷನಲ್ಲಿ, ಸಂದರ್ಭದಲ್ಲಿ ಏನಿದೆಯೋ ಅದಕ್ಕೆ ಸರಿಯಾಗಿ ಒಂದು ಕಂಪೋಸ್ ಅಂತ ಮಾಡೋರು. ಶಾಸ್ತ್ರೀಯ ಸಂಗೀತ ಮುಂದೆ ಹುಟ್ಟಿದ್ದು ಹೇಗೆ ಅಂತಂದರೆ, ಅವರು ಕಂಪೋಸ್ ಮಾಡಿದ್ದಕ್ಕೆ ಈ ಥರದ್ದೊಂದು ರಾಗ, ಈ ಸ್ವರಗಳಿರಬಹುದು, ಈ ರಾಗ ಇರಬಹುದು ಅಂತಂದ್ಬಿಟ್ಟು ಆಮೇಲೆ ಅದಕ್ಕೊಂದು ಶಾಸ್ತ್ರೀಯತೆ ಬಂತೆ ಹೊರತು ಪ್ರಾರಂಭದಲ್ಲಿ ಅದು ಬರೀ ಜನಪದ ಗೀತೆ ಅಂತ ಮಾತ್ರ ನಿಂತು ಅದಕ್ಕೆ ಯಾವ ರಾಗದ
ಬಂಧನಗಳಿರಲಿಲ್ಲ. ಅವ್ರಿಗೆ ರಾಗದ ಬಂಧನಗಳಿರಲಿಲ್ಲ. ಆದರೆ ಅವ್ರಿಗೆ ಏನಂದ್ರೆ ಆ ಸಾಹಿತ್ಯವನ್ನ ಎಷ್ಟು ಅನುಭವಿಸಿ ಹಾಡ್ತಿದ್ರು, ಸಾಂದರ್ಭಿಕವಾಗಿ ಹಾಡ್ತಿದ್ರು. ಬಹಳ ಮುಖ್ಯವಾದ್ದೇನೆಂದ್ರೆ ಇದು ನೀವು ಹಾಡ್ತಾ ಇದ್ದಾಗೆ ನನಗೆ ಅನಿಸಿದ್ದೇನೆಂದ್ರೆ ಇದು ಅಪ್ಪಟ ಒಂದು ಶೋಭಾನೆ ಪದ. ಮದುವೆ ಗಂಡನ ಮಗನನ್ನ ಕರೆದು ನಿಲ್ಲಿಸಿ ಅವನ್ನ ಅಲಂಕಾರ ಮಾಡೋದು, ಶೃಂಗಾರ ಮಾಡುವಂಥದ್ದನ್ನ ಹೇಳುವಂಥ ಸಂದರ್ಭ ಇದು. ಇದು ಶಾಸ್ತ್ರೀಯ ಸಂಗೀತದ ರಾಗದಲ್ಲಿ ದುರ್ಗಾ ಅಂತ ಕರೀತಾರೆ. ದುರ್ಗಾ ಅನ್ನೋದು ಬಹಳ ಮಧುರವಾಗಿರುವಂಥ ಒಂದು ರಾಗ. ಅದನ್ನು ನಾವು ಬೇಸಾಗಿ ಇಟ್ಕೊಂಡು. ಸಂತೋಷ ಆಯ್ತು ಸರ್, ಭಾಳ ಒಳ್ಳೆ ಹಾಡನ್ನು ಹಾಡಿದ್ರಿ, ಭಾಳ ಚೆನ್ನಾಗಿ ಹಾಡಿದ್ರಿ. ನನಗೆ ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿದ್ವಿ. ಪ್ರಿಯ ವೀಕ್ಷಕರೇ, ತಾವು ನೋಡ್ತಾ ಇದ್ರಿ ಗಾನಗರಡಿ, ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಸೊಗಸಾಗಿ ಹಾಡಿ ನಮ್ಮನ್ನೆಲ್ಲರನ್ನ ರಂಜಿಸಿದಂಥ ರಾಜಲಕ್ಷ್ಮಿ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಬ್ಬ ಗಾಯಕ ಭಾಳ ಸೊಗಸಾಗಿ ಹಾಡಿ ರಂಜಿಸಿದ್ದಾರೆ, HR.K. ಪ್ರಸಾದ್ರವರು. ಅವ್ರಿಗೂ ಕೂಡ ಎಲ್ಲರ ಪರವಾಗಿ, ವಾಹಿನಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ವಾದ್ಯ ವೃಂದದ ಎಲ್ಲ ಗೆಳೆಯರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ